ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ರಚನಾ ಇದರಂತೂ ಸೂಪರಾಗಿ ಮಾಡಿದ್ದಾರೆ. ರಿಯಲಿ ಇಟ್ಸ್ ವಂಡರ್ಫುಲ್. ನ್ಯೂ ಇಯರ್ಗೆ ಒಳ್ಳೆ ಮೂವಿ ನೋಡ್ಬೋದು ಆರಾಮಾಗಿ. ದುಪ್ಪಟ್ಟ ಒದ್ದೆ ಆಗ್ಬಿಟ್ಟಿದೆ. ನ್ಯೂ ಇಯರ್ಗೆ ಒಳ್ಳೆ ಮೂವಿ. ತುಂಬ ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿದೆ, ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿತಾರಾ ಮೇಡಮ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪದೇ ಪದೇ ನೋಡಬೇಕು ಅನಿಸಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ರಿಯಲ್ ಆಗಿ ಹೇಳ್ತೀನಿ ಸರ್, ಸಮಾಧಾನವಾಗಿ ಬಂದು ಕೊನೆ ಕ್ಷಣ ತನಕ ನೋಡ್ರಿ ಈ ಫಿಲಿಮ್ನ. ಎಲ್ಲರೂ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂದರೆ ನಾನೇ ಒಂದು 8 ಸಾರಿ ಹತ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಮನಸ್ಸೆಲ್ಲ ಫ್ರೀ ಆಯಿತು. ಎಲ್ಲರೂ ಹೀಗೆ ಇರಬೇಕು ಅಂತ ಈ ಪ್ರಪಂಚನ ಕೇಳ್ಕೊತೀನಿ. ಅದೇ ಥರ ಚೆನ್ನಾಗಿದೆ ಫಿಲಿಮ್. ಆದ್ರೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಏನು ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ತುಂಬ ಮೀನಿಂಗ್ಫುಲ್ ಆಗಿದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅದು ಏನು ಮೂವಿ ಹೆಸರಿದೆ ಅದಕ್ಕೆ ಮೀನಿಂಗ್ಫುಲ್ಲಾಗಿ ಚೆನ್ನಾಗಿ ಅರ್ಥ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಕಂಟೆಂಟ್ ತುಂಬ ಚೆನ್ನಾಗಿದೆ ಮೇಡಮ್. ಮೋಸ್ಟ್ಲಿ ಈ ಥರದ್ದೊಂದು 4 ಮೂವಿ ನೋಡಿದರೆ ಆರ್ಭಟದ ಮೂವಿಗಳು, ಮಚ್ಚು, ಲಾಂಗು, ಗನ್ನು ಇವು ಸ್ವಲ್ಪ ನೋಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ ಅನಿಸುತ್ತೆ. ಅಷ್ಟು ಮೀನಿಂಗ್ಫುಲ್ ಆಗಿದೆ. ಒಳ್ಳೆ ಮೂವಿ. ಸೊ ಇದು ರಾಮನಹಳ್ಳಿ ಜಗನ್ನಾಥ್ ಅವ್ರ 2ನೇ ಮೂವಿ. ಅಲ್ಲೇ ಒಂದಿಸಿ ಬೇರೆ ಇತ್ತು, ಇದು ತೀರ್ಥರೂಪ ತಂದೆ ಅವರಿಗೆ. ಸೊ ಈಗಿನ ಟ್ರೆಂಡಲ್ಲಿ ಬರೀ ಸ್ಟಾರ್ಡಮ್, ಕಿರ್ಚಾಟ, ಹಾರಾಟ, ಹೊಡೆದಾಟ, ಸೊ ಇವೆಲ್ಲದು ಬಿಟ್ಬಿಟ್ಟು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಒಂದು ಒಳ್ಳೆ ಕಂಟೆಂಟ್ ಮೂವಿ. ಸೊ ಎಲ್ಲರೂ ನೋಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಟೀಮ್. ಮೂವಿ ಚೆನ್ನಾಗಿತ್ತು, ಒಳ್ಳೆ ಕಂಟೆಂಟು. ನನ್ನ ಮಗನೂ ಸೈಲೆಂಟಾಗಿ ಕುತ್ಕೊಂಡು ಮೂವಿ ನೋಡ್ದ. ಆಲ್ ದ ಬೆಸ್ಟ್. ನಮಸ್ತೆ. ನಮ್ಮ ಬ್ರದರು ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೊಸ ವರ್ಷಕ್ಕೆ ಇದೊಂದು ಒಳ್ಳೆ ಕೊಡುಗೆ ಅಂತ ನಾನು ಅನ್ಕೋತೀನಿ. ಬಟ್ ಅಪ್ಪ ಅಮ್ಮನ ಅನ್ನೋ ಸೆಂಟಿಮೆಂಟ್ ಇದ್ದರೆ ಎಲ್ಲಿ ಬೇಕಾದ್ರೂ ರೀಚ್ ಆಗುತ್ತೆ. ಥ್ಯಾಂಕ್ ಯು. ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಕತೆಗಳನ್ನ ಕೇಳ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತಲೇ ತುಂಬ ಕತೆಗಳಿರ್ತವೆ. ಆ ಥರದ್ದೊಂದು ತುಂಬ ಸಾಧಾರಣ ಕತೆನ, ಎಲ್ಲರ ಊರುಗಳಲ್ಲಿ ನಡೆಯುವಂಥ ಕತೆನ ಅಥವಾ ಎಲ್ಲರ ಬದುಕಲ್ಲಿ ಆಗಿರುವಂಥ ಕತೆನ, ಮತ್ತು ಬಾಂಧವ್ಯಗಳ ಬಗ್ಗೆ. ಇವಾಗ ಸೀರಿಯಲ್ಗಳಲ್ಲಿ ಜಾಸ್ತಿ ಬಾಂಧವ್ಯಗಳನ್ನ ಅದು ವಾರಾನ್ಗಟ್ಲೆ ಹೇಳೋದಿದೆ. ಸೊ ಅದನ್ನು 2 ಗಂಟೆಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾನ ಮಾಡಿದ್ದಾರೆ. ರಾಮನಹಳ್ಳಿ ಸರ್ ಹೊಂದಿಸಿ ಬರೆಯೋದನ್ನು ತುಂಬ ಅದ್ಭುತವಾಗಿ ಮಾಡಿದರು. ಸೊ ಈಗ ಅದೇ ರೀತಿ ಮತ್ತೆ ಇನ್ನೊಂದು ಪ್ರಾಮಿಸಿಂಗ್ ಆಗಿರೋ ಒಂದು ಒಳ್ಳೆ ಕಥೆನ ಕೊಟ್ಟಿದ್ದಾರೆ. ಡೆಫಿನೆಟಾಗಿ ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲರೂ ಬಂದು ಆರಾಮಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಹೊಸಬ್ರು ಅಂತ ನಾವೆಲ್ಲರೂ ಅವಾಗ ಹೇಳ್ತಾ ಇರ್ತೀವಿ. ಸೊ ಹೊಸ ಕಥೆಗಳನ್ನ ನಾವೇ ಮಾಡಬೇಕು. ಸೊ ಆ ಥರದ್ದೊಂದು ಹೊಸ ಕತೆ ಬಂದಿದೆ. ದಯವಿಟ್ಟು ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದು, ತುಂಬ ಚೆನ್ನಾಗಿದೆ ಸಿನಿಮಾ. ಇಡೀ ಫ್ಯಾಮಿಲಿಗೆ ಒಂದು ಸಿನಿಮಾನ ನೋಡಿ. ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಹೊಸ ವರ್ಷದ ಒಂದೊಳ್ಳೆ ಸಿನಿಮಾ ನೀವು ಆಕ್ಟ್ ಮಾಡಿರೋದ್ರಿಂದ ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ದಿವಸ ಒಂದು ತುಂಬ ಖುಷಿ ಪಡುವಂಥ ಒಂದು ವಿಷಯ ಏನಪ್ಪ ಅಂದರೆ, ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾನ ನಾನು ನೋಡಿದ್ದೀನಿ. ಜೊತೆಗೆ ನನಗೂ ಇದರಲ್ಲಿ ಸಿನಿಮಾ ಅವಕಾಶ ಸಿಕ್ಕಿದೆ. ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿರೋದಲ್ಲ. ಮೊದಲನೇದಾಗಿ ಎಲ್ಲರ ಮನೇಲೂ ಒಂದೊಂದು ಸಮಸ್ಯೆಗಳಿರ್ತವೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಕುಟುಂಬನೇ ದೂರ ಆಗ್ಬಿಟ್ಟಿರುತ್ತೆ. ಆ ಒಂದು ಸಣ್ಣ ಸಮಸ್ಯೆನ ಆ ಕ್ಷಣದಲ್ಲೇ ನಾವು ಅರ್ಥ ಮಾಡಿಕೊಂಡು ಒಂದಾಗ್ಬಿಟ್ರೆ ಈ ಸಮಸ್ಯೆಗೆ ಬರೋಲ್ಲ. ಆ ಒಂದೇ ಒಂದು ಸಣ್ಣ ತಪ್ಪು, ಒಂದು ತಂದೆಯಿಂದ ಆಗಿರ್ಬೋದು, ತಾಯಿಯಿಂದ ಆಗಿರ್ಬೋದು, ಮಕ್ಕಳಿಂದ ಆಗಿರ್ಬೋದು, ಅಣ್ಣ ತಮ್ಮಂದ್ರಿಂದ ಆಗಿರ್ಬೋದು, ಎಲ್ಲೋ ಒಂದು ಸಣ್ಣ ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಆಗಿ ಎಲ್ಲ ಕುಟುಂಬನ ನಾವು ಕಳ್ಕೊಂಡ್ಬಿಡ್ತೀವಿ. ಆ ಕಳ್ಕೊಂಡಿರೋದನ್ನು ನಾವು ಎಲ್ಲೋ ನೋಡಿರ್ತೀವಿ. ಈ ಸಿನಿಮಾನ ನೋಡಿದ್ರೆ ಅವೆಲ್ಲ ನಮ್ಮ ಕಣ್ಮುಂದೆ ಬರುತ್ತೆ. ಅವತ್ತು ನಾನು ಒಂದೇ ಒಂದು ಸತಿ ಯೋಚನೆ ಮಾಡ್ಬೇಕಿತ್ತಲ್ಲಪ್ಪ, ಎಷ್ಟು ಜನ ಪ್ರೀತಿನ ಕಳ್ಕೊಂಬಿಟ್ಟೆ, ಎಷ್ಟು ಜನ ವಿಶ್ವಾಸನ ಕಳ್ಕೊಂಬಿಟ್ಟೆ. ಆ ನೋವು ಹೋಗ್ದಿರೋಂಥ ಒಂದು ಡಿಸಿಷನ್ನ ತೊಗೊಳ್ಳೋದು ಈ ಸಿನಿಮಾ. ಅದು ನಿಮಗೆ ನೀಟಾಗಿ ಕುಟುಂಬ, ಫ್ಯಾಮಿಲಿ, ಮಕ್ಕಳು, ಮೊಮ್ಮಕ್ಕಳು ಜೊತೆಗೆ ಎಲ್ಲ ಸೊಸೈಟಿ, ಫ್ರೆಂಡ್ಸು ಎಲ್ಲರ ಜೊತೆಗೆ ಇರುವಂಥ ಒಂದು ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ನಾವು ಡೈರೆಕ್ಟ್ರಿಗೆ, ಜಗನ್ನಾಥ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಅದ್ಭುತವಾಗಿ ಎಲ್ಲ ಕುಟುಂಬ ಸಮೇತ ದಯವಿಟ್ಟು ಬಂದು ರಿಕ್ವೆಸ್ಟ್ ಮಾಡ್ತೀನಿ, ಈ ಸಿನಿಮಾನ ನೋಡಿ. ನೀವು ನಿಜವಾಗ್ಲೂ ನಿಮ್ಮ ಕುಟುಂಬದ ಒಂದು ವಿಷಯನ ನೀವು ಸಿನಿಮಾದಲ್ಲಿ ನೋಡ್ದಂಗೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಹೊಸ ವರ್ಷನ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾ ತುಂಬ ಇಷ್ಟ ಆಯಿತು. ಒಳ್ಳೆ ಪ್ರಾಮಿಸಿಂಗ್ ನಟ ನಮಗೆ ಕನ್ನಡಕ್ಕೆ ಸಿಕ್ಕಿದ್ದಾರೆ. ಒಳ್ಳೆ ಇಂಟ್ರೊಡಕ್ಷನ್. ಈ ಸಿನಿಮಾ ಹೇಳಬೇಕಂದ್ರೆ ಪ್ಯೂರ್ಲಿ ನಾವಲ್ ಕತೆ ಇದ್ದಂಗಿರುತ್ತೆ. ಇದು ಬುಕ್ ಆಗಿರ್ಬೇಕಾಗಿರೋ ಸಿನಿಮಾನ ಎಷ್ಟು ಸಖತ್ತಾಗಿ ತೋರಿಸಿದ್ದಾರೆ ಅಂದರೆ ವಿಷುವಲಿ ಸೂಪರ್. ಈ ಸಿನಿಮಾ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ, ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಆಲ್ ದ ಬೆಸ್ಟ್ ಜಗನ್ನಾಥ್. ಹೇಳಿ.
ಹಾಯ್ ನಮಸ್ಕಾರ, ನಾನು ನಿಮ್ಮ ಭರತ್ ಸಾಗರ್ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ತೀರ್ಥರೂಪ ತಂದೆಯವ್ರಿಗೆ ಸಿನಿಮಾ ನೋಡಿದೆ. ನಮ್ಮ ಫ್ರೆಂಡು ರಾಮೇನಹಳ್ಳಿ ಜಗನ್ನಾಥ್ ಫಸ್ಟಿಗೆ ಒಂದಿಸಿ ಬರೀ ಮಾಡಿದರು. ಅದಾದ ನಂತರ ಈಗ ತೀರ್ಥರೂಪ ತಂದೆಯವ್ರಿಗೆ ಏನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಸಿನಿಮಾ. ಅದರಲ್ಲೂ ಕೂಡ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಬೇರೆ ಬೇರೆ ಬಂದಿದೆ. ಈಗ ನೋಡಿದ್ರೆ ಎಮೋಷ್ನಲ್ ಮೇಲೆ ಎಮೋಷ್ನಲ್ ಇದೆ ಸಿನಿಮಾ. ಖಂಡಿತವಾಗ್ಲೂ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇವೆಲ್ಲ ನೋಡಿ ತುಂಬ ಇಷ್ಟಪಡ್ತೀರಾ. ಅದು ಇವತ್ತು ನ್ಯೂ ಇಯರ್ ದಿನ ರಿಲೀಸ್ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಒಂದು ಹೊಸ ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ರಾಮೇನಹಳ್ಳಿ ಜಗನ್ನಾಥ್ ಅವರು. ಒಳ್ಳೇದಾಗಲಿ, ಇಡೀ ಟೀಮಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಕನ್ನಡ ಇಂಡಸ್ಟ್ರಿಗೆ, ಆಲ್ ದಿ ಬೆಸ್ಟ್. 2026 ಕನ್ನಡ ಇಂಡಸ್ಟ್ರಿ ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಹೊಸ ವರ್ಷಕ್ಕೆ ಬೆಸ್ಟ್ ಮೂವಿ, ಸ್ಟಾರ್ಟಿಂಗ್ ಆಗ್ತೀವಿ ಲಾಸ್ಟಿಗೆ ಒಳ್ಳೆ ಎಂಡಿಂಗ್ ಸಿಗ್ತದೆ. ಸೊ ನೀವು ಬಹಳ ಮುಖ್ಯವಾದ ಪಾತ್ರ ಇದರಲ್ಲಿ ಮಾಡಿದ್ದೀರಾ. ಇಷ್ಟೊಂದು ಎಮೋಷನಲ್ ಎಲ್ಲರೂ ಆಗಿದ್ದಾರೆ. ಸೊ ಈ ಸನ್ನಿವೇಶದ ಬಗ್ಗೆ ನೀವು ಹೇಳೋದು? ಒಂದು ಸಣ್ಣ ತಪ್ಪಿಂದ ಹೇಗೆ ಸಮಾಜಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನು ಎಷ್ಟು ನೀಟಾಗಿ ಹೇಳಿದ್ದಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಜಗನ್ನಾಥ್ ಅವರು. ಸೊ ಈ ಸಂದೇಶ ಎಲ್ರಿಗೂ ಮುಟ್ಟಬೇಕು, ಜನ ಎಲ್ಲ ನೋಡಬೇಕು. ಅಂದರೆ ಬರೀ ಈಗಿನ ಸಮಾಜಕ್ಕೆ ತಕ್ಕವಾದಂಥ ಒಂದು ಸಿನಿಮಾ. ಸೊ ಎಲ್ಲರೂ ನೋಡಬೇಕು. ಹೊಸ ವರ್ಷದ ಮೊದಲನೇ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಇದು ಈ ವರ್ಷ ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯುತ್ತೆ ಅಂತ ನಾನು ಆಶಿಸ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಈ ಸಿನಿಮಾದಲ್ಲಿರುವಂಥ ಗಟ್ಟಿ ಕಥೆ ವಿಚಾರಕ್ಕೆ, ಈಗಿನ ಸೋಷಿಯಲ್ ಮೀಡಿಯಾ ಓಡ್ತಿರುವಂಥ ವಿಚಾರಕ್ಕೆ ಆ್ಯಂಡ್ ಆ ಫಿಲ್ಮ್ ಕೆಲವೊಂದ್ಸಲ ಏನು ಯೋಚನೆ ಮಾಡೋಂಥ ಸುದ್ದಿಗೆ ನೀವು ಈ ಸಿನಿಮಾದಲ್ಲಿ ಅದು ಗಟ್ಟಿಯಾಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಹೌದು, ಈಗ ಎಷ್ಟು ಡೆಲಿಕೇಟ್ ಆಗಿದೆ ರಿಲೇಷನ್ಶಿಪ್ಸ್ ಎಲ್ಲ, ಎಷ್ಟು ಡೆಲಿಕೇಟ್ ಆಗಿದೆ. ನಾವು ಜನರು ಕೂಡ ನಾವು ತುಂಬ ಲೋನ್ಲಿ ಆಗ್ತಾ ಇದ್ದೀವಿ ಅಂತ ಅನ್ಸಲ್ವ. ಸೊ ನಾವು ಎಲ್ಲ ಡೆಲಿಕೇಟ್ ಆಗಿದೆ, ರಿಲೇಷನ್ಶಿಪ್ಸ್ ಡೆಲಿಕೇಟ್ ಆಗಿದೆ. ಒಂದು ಸಣ್ಣ ಪ್ರಾಬ್ಲಮ್, ಒಂದು ಸಣ್ಣದು ಹೆಚ್ಚು ಕಮ್ಮಿ ಆಗೋದ್ರಿಂದ ರಿಲೇಷನ್ಶಿಪ್ಸೇ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ನಾವು ಯಾವ ರೀತಿ ನಮ್ಮ ರಿಲೇಷನ್ಶಿಪ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ಕೊಡುತ್ತೆ ಈ ಸಿನಿಮಾದ ಮೂಲಕ, ಈ ಕಥೆಯ ಮೂಲಕ. ಯಾಕೆಂದರೆ ನೀವು ನೋಡೋಕ್ಕೆ ಹೋದರೆ ನಾವು ಏನು ಹೇಳ್ತೇವೆ, ಪ್ರಪಂಚ ಎಷ್ಟು ಚಿಕ್ಕದಾಗ್ತಿದೆ, ಸೋಷಿಯಲ್ ಮೀಡಿಯಾ ಮೂಲಕ ಎಷ್ಟು ಚಿಕ್ಕದಾಗ್ತಿದೆ, ಹಾಗೆ ನಮ್ಮ ರಿಲೇಷನ್ಶಿಪ್ ಕೂಡ ಅಷ್ಟೇ ಡೆಲಿಕೇಟ್ ಆಗ್ತಾ ಇದೆ ಅಂತ ಅನ್ಸಲ್ಲ. ಸೊ ಮುಂಚೆ ಆದರೆ ಎಲ್ಲ ದೂರ ದೂರ ಇರ್ತಿದ್ವಿ, ಆದರೆ ಒಂಥರ ಒಡನಾಟನ ಇತ್ತು. ಈಗ ನಾವು ಎಲ್ಲ ನಮ್ಮ ಫೋನ್ಗಳಲ್ಲೇ ಮುಳುಗೋಗಿರ್ತೀವಿ. ಸೊ ಅಂಥ ಸ್ಥಿತಿಯಲ್ಲಿ ನಾವು ನಮ್ಮ ರಿಲೇಷನ್ಶಿಪ್ಗಳನ್ನು ಹೇಗೆ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದು ಈ ಸಿನಿಮಾ ಮೂಲಕ ಗೊತ್ತಾಗುತ್ತೆ. ಈ ಕಥೆ ಮೂಲಕ ನಾವೆಲ್ಲರೂ ಕಲಿಬೇಕು ಅಂತ ಅನ್ಸುತ್ತೆ. ಡೈರೆಕ್ಟರ್ ಅಂದ್ರೆ ಒಂದು ಹೋಪ್ ಇತ್ತು ಸರ್. ಆ ಹೋಪ್ನ ದೊಡ್ಡ ಲೆವೆಲ್ಗೆ ಫುಲ್ಫಿಲ್ ಮಾಡಿದ್ದಾರೆ ರಾಮೇನಹಳ್ಳಿ ಜಗನ್ನಾಥ್ ಸರ್. ಸೊ ಈಗ ಈ ಸಿನಿಮಾ ನೋಡಿದಾಗ ಯಾವ ಥರ ಅನಿಸ್ತು ಸರ್? ನೀವೆಷ್ಟು ಎಮೋಷನಲ್ ಆಗಿ? ಜಗನ್ ಅವ್ರದ್ದು ರೈಟಿಂಗ್ ಅಂದ್ರೆ ಒಂದಿಸಿ ಬರೀ ಟೈಮಿಂದನೂ ಒಂದು ಒಳ್ಳೆ ಟ್ರಾವೆಲ್ ಇದೆ ನಮಗೆ. ಅವ್ರದ್ದು ರೈಟಿಂಗ್ ಒಳಗೆ ಭಾಳ ಇಷ್ಟ ಆಗೋದು ಏನಂತಂದರೆ ಎಮೋಷನ್ಸ್ನ ಭಾಳ ನೀಟಾಗಿ ರೀಚ್ ಮಾಡಿಸ್ತಾರೆ. ಅಂದರೆ ಆ ಪಾತ್ರ ನಾನು ರಂಜಿತ್ ಕ್ಯಾರೆಕ್ಟರ್ ಮಾಡಬೇಕಾದ್ರಾಗಲಿ ಅಥವಾ ಇಲ್ಲಿರುವಂಥ ಪಾತ್ರಗಳಾಗಲಿ, ನಮ್ಮ ಒಳಗೇನು ಎಮೋಷನ್ಸ್ ಇರುತ್ತಲ್ಲ, ಆ ಪಾತ್ರದ ಎಮೋಷನ್ಸ್ ಇರುತ್ತಲ್ಲ, ಅದು ಆಡಿಯನ್ಸಿಗೆ ತುಂಬ ನೀಟಾಗಿ ಕನೆಕ್ಟ್ ಆಗೋ ರೀತಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಅವರು. ಅದು ಭಾಳ ಇಷ್ಟ ಆಕೈತಿ. ಅದು ಬಿಟ್ರಪ್ಪ ಅಂದರೆ ಸಿನಿಮಾ ಅಲ್ಲಲ್ಲಿ ಚಿಕ್ಕದಾಗಿ ಒಂದು ಹ್ಯೂಮರ್ ಇರ್ತೈತಲ್ಲ, ಅದನ್ನು ಭಾಳ ಚಲೋ ಇರ್ತದೆ ಸಿನಿಮಾದಾಗ. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ಬಹುಶಃ 90s ಕಿಡ್ಸ್ ಯಾರ್ಯಾರು ಇದ್ರಲ್ಲ, ಅಂದರೆ ಎಲ್ರಿಗೂ ಹೋಗೋ ಸಿನಿಮಾ. ಬಟ್ ಅದ್ರಾಗ ಸಿನಿಮಾದಾಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ಸುತ್ತ ಏನೇನೋ ಚೇಂಜಸ್ಗಳಾಗ್ತವೆ. ಆ ಇನ್ಸಿಡೆಂಟ್ ಭಾಳಷ್ಟು ಜನ ನಮ್ಮಲ್ಲಿ ಗೊತ್ತಿರ್ತೈತೆ. ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತೈತಿ ಯಾವ ಇನ್ಸಿಡೆಂಟು ಏನೋ ಅಂತ ಅಂದ್ಕೊಂಡು. ಅದು ನಿಮ್ಮ ವಿವೇಕ ಮತ್ತು ನಿಮ್ಮ ಆ ಸೆನ್ಸಿಟಿವಿಟಿ, ನಾವು ಬೇರೆಯವ್ರ ಲೈಫ್ನ ನೋಡ್ಕೊಂಡಾಗ ಸುಮಾರಷ್ಟು ಆ ಇನ್ಸಿಡೆಂಟಿಗೆ ಯಾರ್ಯಾರೋ ಏನೇನೋ ರಿಯಾಕ್ಟ್ ಮಾಡಿರ್ತಾರೆ. ಭಾಳ ಅಪಹಾಸ್ಯನೂ ಮಾಡಿರ್ಬೋದು, ಭಾಳ ನೆಗ್ಲೆಕ್ಟ್ ಮಾಡ್ಕೊಂಡು ಮಾತಾಡಿರ್ಬೋದು. ಬಟ್ ಈ ಸಿನಿಮಾ ನೋಡಿದಾಗ ಆ ಸೆನ್ಸಿಟಿವಿಟಿನ ಕೆದಕತ್ತದು. ಮತ್ತು ಸೆಕೆಂಡ್ ಹಾಫ್ ಜಾಸ್ತಿ ಇನ್ನೂ ಹೋಗ್ತಾ ಪಿಕ್ಚರ್ ಹೋಗ್ತಾ ಕೊನೆ ಹಂತಕ್ಕೆ ಹೋಗ್ತಾ ಇನ್ನೂ ಜಾಸ್ತಿ ಎಮೋಷ್ನಲ್ ಮಾಡ್ತಾವೆ.
ಅದು ಬಿಟ್ಟರೆ ಏನು ಹೇಳೋದು ಅಂದರೆ ಅಲ್ಲಲ್ಲಿ ಬರುವಂಥ ಡಿ ವಿ ಜಿ ಅವರ ಸಾಲ ಆಗಿರ್ಬೋದು. ಅಂದರೆ ಅವ್ರದ್ದು ಓದು ಚಲೋ ಐತೆ ಅಂದರೆ ಜಗನ್ ಅವ್ರದ್ದು. ಸೊ ಹಿಂಗಾಗಿ ಅದು ಬರವಣಿಗೆ ಒಳಗೆ ರಿಫ್ಲೆಕ್ಟ್ ಆಕೈತಲ್ಲ, ಅದು ಭಾಳ ಇಷ್ಟ ಆಕೈತೆ. ಸೊ ಸೆನ್ಸಿಬಲ್ ಆಗಿರುವಂಥ ಒಂದು ಪಿಕ್ಚರು ನೋಡ್ರಿ, ನಿಮಗೂ ಇಷ್ಟ ಆಕೈತೆ ಅಂತ. ಥ್ಯಾಂಕ್ ಯು.